ಆ ವಿಷಯದಲ್ಲಿ ನನ್ನ ಹಾರ್ಡ್ವರ್ಕ್ಗಿಂತ ಜಾಸ್ತಿ ನಾನು ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ ಸಿಕ್ತಲ್ಲ, ಸಿನಿಮಾ ಸಿಕ್ತು, ಎಲ್ಲೋ ಇದ್ದವ್ ನಾನು, ನನ್ಗೆ ಈ ಸಿನಿಮಾ ಸಿಕ್ತು, ನನ್ನ ಥ್ರೂ ಅವ್ರು ಮಾಡ್ಸಿದ್ರು. ನೀನ್ ಆಕ್ಟರ್ ಆಗ್ಬೋದು ಅಂತ ಯಾರು ಹೇಳಿಲ್ಲ, ಅಥವಾ ನನ್ನ ಫ್ರೆಂಡ್ಸಿಗೆ ನಾನು ಹೇಳಿದ್ರೆ ನಗ್ತಾ ಇತ್ತು, ಹೋಗಲ್ಲ ನೀನ್ ಯಾವ ಆಕ್ಟರ್ ಬರೋ ನೀನು. ಹಾಗಾಗಿ ಆವಾಗ ಅವ್ರು ಹೇಳಿದ್ರು, ನೀನು ನೆಕ್ಸ್ಟ್ ಸಿನಿಮಾ ನೀನೇ ಹೀರೋ ಅಂತ. ಹೌದಾ ಅಂತ ಹೇಳಿದೆ. ಅದು ಎಲ್ಲರೂ ಹೇಳ್ತಾರೆ, ಯಾರು ಕೊಡಲ್ಲ. ಬಟ್ ಇಲ್ಲಿ ಬಂದ್ಮೇಲೂ ನಾ 2 ಡಬ್ ಮಾಡಿದೆ. ಒಂದು ರಣಬೀರ್ ಕಪೂರ್ ಅವರ ಬ್ರಹ್ಮಾಸ್ತ್ರ ಸಿನಿಮಾ ಬಂತು, ಅದ್ರ ಕನ್ನಡ ವಾಯ್ಸ್ ನಾನೇ ಕೊಟ್ಟೆ. ಆಮೇಲೆ ಶಾಹಿದ್ ಕಪೂರ್ ಅವರು ಫರ್ಜಿ ಅಂತ ಒಂದು ವೆಬ್ ಸೀರೀಸ್, ಅದಕ್ಕೆ ಕನ್ನಡ ವಾಯ್ಸ್ ಶಾಹಿದ್ ಅವರಿಗೆ. ನಮ್ಮ ಸಿನಿಮಾದಲ್ಲಿ ಯಾರು ಸ್ಟಾರ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಹೊಸಬ್ರು ಎಲ್ಲ. ಬಟ್ ಅದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಬಂದ್ರೆ ಅಥವಾ ಒಳ್ಳೆ ಸಿನಿಮಾ ಬಂದ್ರೆ ಜನರು ಅವ್ರ ಸಿನಿಮಾ ಅನ್ನೋ ತರ ಪ್ರಮೋಟ್ ಮಾಡಿದ್ರು. ಅಂಡ್ ಅಲ್ಲಿಂದ ಇದಾಯ್ತು. ಬಟ್ ನಿಮ್ಗೆ ಸೀರಿಯಲ್ಗಳಾದ್ಮೇಲೆ ಸಿನಿಮಾಗಳು ಮಾಡ್ತೀರಾ ನೀವು? ಸಾಕಷ್ಟು ತುಳು ಸಿನಿಮಾಗಳು ಮಾಡಿದ್ರೆ ಮಂಗ್ಳೂರು, ತುಂಬಾ ಸಿನಿಮಾಗಳು ಗೆದ್ದಿದ್ದಾವೆ, ತುಂಬಾ ಚಿರಪರಿಚಿತರು ನೀವು, ಅದೆಲ್ಲ ಆಗುತ್ತೆ. ಸ್ಟಾರ್ಟ್ ಆಗಿರೋದು ಫಸ್ಟ್ ಸಿನಿಮಾ ಅಂತ ಕನ್ನಡನ ತುಳುನ? ಇಲ್ಲ, ನಾನು ಸಿಲೆಕ್ಟ್ ಆಗಿದ್ದು ದಿಯಾಗೆ ಫಸ್ಟ್ ನಿಮ್ ಕರಿಯರ್ ಫಸ್ಟ್ ಮೂವಿನೇ ದಿಯಾ. ಬರ್ಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು 2-3 ಜನ ಇರೋದು, ಲೋ ಬಜೆಟ್ ಸಿನಿಮಾ ಅದು. ಅದಾದ್ಮೇಲೆ ಬಟ್ ಅದರಿಂದ ಏನು ತೀರಾ ಇದಾಗಿಲ್ಲ. ಬಟ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಅದೇ ನನ್ನ ಫಸ್ಟ್ ಸಿನಿಮಾ, ಬರ್ಕೆ ಅಂತ. ತುಂಬಾ ಲೋ ಬಜೆಟ್ ಅಲ್ಲಿ ಭರತ್ ಕೃಷ್ಣ ಅಂತ ಮಾಡಿದ್ರು, ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಅವರು. ಬಟ್ ಅದಾದ್ಮೇಲೆ ನಾನು ಎಲ್ಲೂ ಸಿನಿಮಾದು ಇದಕ್ಕೆ ಹೋಗಿಲ್ಲ. ಅದು ನಾನು ಆರ್ಜೆ ಆಗಿದ್ದಾಗಲೇ ಜೊತೆಲ್ಲೇ ಮಾಡಿದ್ದಂತ ಸಿನಿಮಾ ಅದು. ಆಮೇಲೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬಾ ಡೈರೆಕ್ಷನ್ ನಾನೇ ಮಾಡಿದೆ. ನನಗೆ ಆಕ್ಟಿಂಗ್ ಅನ್ನೋದು ತೀರಾ ತಲೆಯಲ್ಲಿ ಇರ್ಲಿಲ್ಲ. ನನಗೆ ಡೈರೆಕ್ಷನ್, ಕೊರಿಯೋಗ್ರಫಿ ಅದೇ ಇದ್ದಿದ್ದು ವಿನ ಆಕ್ಟಿಂಗ್ ಅನ್ನೋದು ಆಮೇಲೆ ಕ್ರಮೇಣ ನಾನು ಆಕ್ಟ್ ಮಾಡ್ಬೋದು ಅನ್ನೋದು ಬಂದಿದ್ದು. ಬಿಕಾಸ್ ಯಾರು ನನ್ನ ನೋಡ್ಬಿಟ್ಟು ನೀನ್ ಆಕ್ಟರ್ ಆಗ್ಬೋದು ಅಂತ ಯಾರು ಹೇಳಿಲ್ಲ, ಅಥವಾ ನನ್ನ ಫ್ರೆಂಡ್ಸಿಗೆ ನಾನು ಹೇಳಿದ್ರೆ ನಗ್ತಾ ಇತ್ತು, ಹೋಗಲ್ಲ ನೀನ್ ಯಾವ ಆಕ್ಟರ್ ಬರೋ ನೀನು ಅಂತ. ಆತರ ಫ್ಯಾಮಿಲಿಯಲ್ಲೂ ಹೇಳಕ್ ಆಗಲ್ಲ, ಎಲ್ಲೂ ಹೇಳಕ್ ಆಗಲ್ಲ. ಬಟ್ ಒಳಗೊಂದಿತ್ತು, ಆಗ್ಬೇಕು, ಏನಾದ್ರೂ ಆಗ್ಬೇಕು ಅನ್ನೋದು. ಅಂಡ್ ಅದೇ ಅಲ್ಲಿಂದ ಸೀರಿಯಲ್ಗೆ ಬಂದೆ. ಸೀರಿಯಲ್ ಬಂದು ಫಸ್ಟ್ ಇದಕ್ಕೆ ದಿಯಾಗೆ ಆಡಿಷನ್ ಸಿಲೆಕ್ಟ್ ಆದೆ. ಬಟ್ ದಿಯಾ ಡಿಲೇ ಆಯ್ತು. ರಿಹರ್ಸಲ್ ಮಾಡಿದ್ವಿ, 1 ವರ್ಷ ನಾವು ರಿಹರ್ಸಲ್ ಮಾಡಿದ್ವಿ. ಅಂಡ್ ಬೇರೆ ಬೇರೆ ಕಾರಣದಿಂದ ಡಿಲೇ ಆಗ್ತಾ ಇತ್ತು. ಹೀರೋಯಿನ್ ಸಿಲೆಕ್ಟ್ ಆಗಿರ್ಲಿಲ್ಲ, ಆಮೇಲೆ ನನ್ನ ತಾಯಿ ಕ್ಯಾರೆಕ್ಟರ್ ಯಾರು ಅನ್ನೋದು ಕರೆಕ್ಟ್ ಪಕ್ಕ ಆಗಿರ್ಲಿಲ್ಲ. ಹೀಗೆ ಡಿಲೇ ಆಗೋ ಟೈಮಲ್ಲಿ ತುಳುವಲ್ಲಿ ಒಂದು ಪಿಲಿಬೈಲ್ ಯಮುನಕ್ಕ ಅಂತ ಒಂದು ಸಿನಿಮಾ ಸೂರಜ್ ಶೆಟ್ಟಿ ಅವ್ರ ನಿರ್ದೇಶನ ಮಾಡಿದ್ರು. ಆ ಸಿನಿಮಾದಲ್ಲಿ ನನಗೊಂದು ಆಫರ್ ಸಿಕ್ತು. ಅದ್ ಸಿಕ್ಕಿರೋದು ಕೂಡ ಆ ಸಿನಿಮಾದ ಅವ್ರು ಮಾಡಿರೋ ಮೊದಲನೇ ಸಿನಿಮಾದ ಹೀರೋಗ್ ನಾನು ಡಬ್ ಮಾಡಿದ್ದೆ ವಾಯ್ಸ್. ಹಾಗಾಗಿ ಆವಾಗ ಅವ್ರು ಹೇಳಿದ್ರು, ನೀನು ನೆಕ್ಸ್ಟ್ ಸಿನಿಮಾ ನೀನೇ ಹೀರೋ ಅಂತ. ಹೌದಾ ಅಂತ ಹೇಳಿದೆ. ಅದು ಎಲ್ಲರೂ ಹೇಳ್ತಾರೆ, ಯಾರು ಕೊಡಲ್ಲ. ಬಟ್ ಇವ್ರು ಆಕ್ಚುಲ್ ಕರೆದ್ರು. ನಾನು ದಿಯಾ ಡೈರೆಕ್ಟರ್ಗೆ ಹೇಳಿದೆ, ಸರ್ ಈ ತರ ಒಂದು ಸಿನಿಮಾ ಇದೆ, ಒಂದ್ 35 ದಿನ ಕರೆದಿದ್ದಾರೆ ಶೂಟಿಗೆ, ಹೋಗಿ ಮಾಡಿ ಬರ್ಲಾ ಸರ್ ಅಂತ. ಅವ್ರು ಹೇಳಿದ್ರು, ಮಾಡು, ನಿಂಗೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಇಲ್ಲಿ ಹೇಗೂ ಡೆಬ್ಯೂ, ಅಲ್ಲೊಂದು ಮಾಡ್ಬಂದಂಗ ಆಗತ್ತೆ. ಆ ಸಿನಿಮಾ ಮಾಡಿದೆ. ಆ ಸಿನಿಮಾ ನಮ್ ಲಕ್ಗೆ, ಅಂಡ್ ಸಿನಿಮಾನು ತುಂಬಾ ಚೆನ್ನಾಗಿತ್ತು. ಎಲ್ಲ ತುಳು ಎಲ್ಲ ದಿಗ್ಗಜರು ಆ ಸಿನಿಮಾದಲ್ಲಿ ಇದ್ರು. ಅದು ಆಲ್ಮೋಸ್ಟ್ 225 ಡೇಸ್ ಓಡ್ತು. 225 ಡೇಸ್, ಆಲ್ಮೋಸ್ಟ್ ಎ ಇಯರ್. ಹೌದೌದು, ದೊಡ್ಡ ಹಿಟ್ ಅದು. ಸೊ ಅಲ್ಲಿಂದ ಒಂದಷ್ಟು ತುಳು ಸಿನಿಮಾಗಳು ನಾನು ಮಾಡಿದೆ, ತುಂಬಾ ಸಿನಿಮಾಗಳು ಮಾಡಿದೆ. ಇನ್ಫ್ಯಾಕ್ಟ್ ತುಳುವಲ್ಲೇ ನಾನು 10 ಹೀರೋಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ, ಡಬ್ಬಿಂಗ್ ಮಾಡಿದ್ದೀನಿ. ಆಲ್ಮೋಸ್ಟ್ ನೀವು ತುಳು ಸಿನಿಮಾ ಎಲ್ಲ ನೋಡಿದ್ರೆ ನನ್ನ ವಾಯ್ಸೇ ಇರುತ್ತೆ. ನಾನೊಂದು 9 ಸಿನಿಮಾ ಮಾಡಿದ್ದೀನಿ. ಅಂಡ್ ಅಟ್ಲೀಸ್ಟ್ ಒಂದು 10 ಸಿನಿಮಾಗಿಂತ ಜಾಸ್ತಿ ಹೀರೋಗಳಿಗೆ ನಾನು ತುಳುವಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ. ಅಂದ್ರೆ ಅಲ್ಲಿರೋ ಹೀರೋಗಳಿಗೆ ತುಳು ಸಿನಿಮಾದಲ್ಲಿ ವಾಯ್ಸ್ ಕೊಡೋ ಕಾರಣ ಅವ್ರಿಗೆ ತುಳು ಬರಲ್ಲ? ಇಲ್ಲ, ಬೇರೆ ಬೇರೆ ಕಾರಣ ಇರ್ಬೋದು. ಮೇ ಬಿ ವಾಯ್ಸ್ ಟೆಕ್ಸ್ಚರ್ ವಿಷಯದಲ್ಲಿ, ಅಥವಾ ಡಬ್ಬಿಂಗ್ ಅವರು ಟ್ರೈ ಮಾಡಿಲ್ಲ ಅನ್ನೋದಾಗಿರ್ಲಿ. ಸೊ ಆ ತರದ್ದು ಕಾರಣಗಳಿರ್ಬೋದು. ಅದು ನಂಗೆ ತೀರಾ ಕಾರಣಗಳು ಗೊತ್ತಿಲ್ಲ, ನಿರ್ದೇಶಕರ ಕಾಲ್ ಅದು. ಬಟ್ ಲಕ್ಕಿಲಿ ನನ್ಗೆ ಆ ಅವಕಾಶ ಸಿಕ್ತು. ಆಲ್ಮೋಸ್ಟ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನನಗೆ ಆಮೇಲೆ ಅನ್ಸು, ಅಯ್ಯೋ ಬೇಡ, ಇನ್ನು ವಾಯ್ಸ್ ಕೊಡೋದು ಬೇಡ ಅಂತಾನು ಅನ್ಸು. ಬಿಕಾಸ್ ಎಲ್ಲ ಡಬ್ಬಿಂಗ್ ಕರೀತಾರೆ, ಮತ್ತೆ ಎಲ್ಲ ನನ್ನ ವಾಯ್ಸ್ ಆತರ. ಅದಕ್ಕೆ ಮತ್ತೆ ಕಮ್ಮಿ ಮಾಡಿದೆ. ಬಟ್ ಇಲ್ಲಿ ಬಂದ್ಮೇಲೂ ನಾ 2 ಡಬ್ ಮಾಡಿದೆ. ಒಂದು ರಣಬೀರ್ ಕಪೂರ್ ಅವರ ಬ್ರಹ್ಮಾಸ್ತ್ರ ಸಿನಿಮಾ ಬಂತು, ಅದ್ರ ಕನ್ನಡ ವಾಯ್ಸ್ ನಾನೇ ಕೊಟ್ಟೆ. ಆಮೇಲೆ ಶಾಹಿದ್ ಕಪೂರ್ ಅವರು ಫರ್ಜಿ ಅಂತ ಒಂದು ವೆಬ್ ಸೀರೀಸ್, ಅದಕ್ಕೆ ಕನ್ನಡ ವಾಯ್ಸ್ ಶಾಹಿದ್ ಅವ್ರಿಗೆ ನಾನು ಕೊಟ್ಟಿದ್ದೆ. ಅದೇನೋ ಅದು ಬಿಡ್ತಾ ಇಲ್ಲ. ಆರ್ಜೆ ಆದ್ಮೇಲೆ ಈ ವಾಯ್ಸ್ ಡಬ್ಬು ಅಥವಾ ಈ ವಾಯ್ಸ್ ಓವರ್ಸ್ ಅನ್ನೋದು ಏನೇ ಆದ್ರೂ ಅದು ಬಿಟ್ಟು ಹೋಗ್ತಾ ಇಲ್ಲ. ಎಲ್ಲಿಂದ ಆದ್ರೂ ಒಂದು ಬರ್ತಾ ಇದೆ, ಇಲ್ಲಿವರೆಗೂ ಹಂಗೆ ಇದೆ ಅದು. ಅಂಡ್ ಅಲ್ಲಿಂದ ದಿಯಾ ಹೌದು. ಅಂಡ್ ಆಕ್ಚುಲಿ ಕರೋನಾ ಅನ್ನೋದು, ಕೋವಿಡ್ ಅನ್ನೋದು ಮೋಸ್ಟ್ಲಿ ಯಾರು ಮರೆಯಕ್ಕೆ ಸಾಧ್ಯ ಆಗದೇ ಇರೋ ಒಂದು ಘಟನೆ ಜೀವನದಲ್ಲಿ. ಸಾಕಷ್ಟು ಜನ ಕೆಟ್ಟದಾಗಿದೆ, ತೊಂದರೆಗಳು ಅನುಭವಿಸಿ. ಮೋಸ್ಟ್ಲಿ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು ಅನ್ಸುತ್ತೆ. ಕರೋನಾ ಅನ್ನೋದು ನಿಮಗೆ ಬಹಳ ಒಳ್ಳೇದ್ ಮಾಡಿದೆ. ನಿಮಗೆ February 7th ನಿಮ್ ಸಿನಿಮಾ ದಿಯಾ ರಿಲೀಸ್ ಆಗುತ್ತೆ. ಮಾರ್ಚ್ ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗುತ್ತೆ.
ಅದು ಎಷ್ಟು ಮಟ್ಟಿಗೆ ಕಾಕ್ತಾಳಿ ಲಾಕ್ ಡೌನ್ ಗಳಾಗಕ್ ಸ್ಟಾರ್ಟ್ ಆಗುತ್ತೆ, ಮನೆಯಿಂದ ಆಚೆ ಬರಂಗಿಲ್ಲ, ಜನಗಳಿಗೆ ಥಿಯೇಟರ್ಗೆ ಹೋಗಂಗಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಸರ್ವೈವ್ ಆದ್ರೆ ಸಾಕು, ಬದುಕಿದ್ರೆ ಹೆಂಗೆ ಸಾಕು, ಹೊರಡ ಕೂತವ್ರಿಗೆ ಏನೋ ಒಂದ್ ಬೇಕು ಅಂತ ಅಂದಾಗ ಆ ಟೈಮ್ ಅಲ್ಲಿ ದಿಯಾ ಅನ್ನೋದು ಮನೆಗೆ OTT ಮುಖಾಂತರ ನೀವು ತಲುಪ್ತೀರ. ಇಲ್ಲ ಕರೆಕ್ಟ್. ನಾನು ಆಕ್ಚುಲಿ ಅದೇ ನಾನು ಹೇಳಿದಾಗೆ ನಾವು ಕೊರೋನಾ ಒಂದ್ ಪಾಯಿಂಟ್, ಕಷ್ಟಪಟ್ರೆ ಎಲ್ಲಾದ್ರೂ ಒಂದು ಪ್ರತಿಫಲ ಸಿಗತ್ತೆ ಅನ್ನೋದಕ್ಕೆ ನಾವು 6 ವರ್ಷ ನಾನು 6 ವರ್ಷ, ಬಟ್ ನಮ್ಮ ನಿರ್ದೇಶಕರು ಅಟ್ಲೀಸ್ಟ್ 8 years ಸ್ಪೆಂಡ್ ಮಾಡಿದ್ದಾರೆ ಆ ಸಿನಿಮಾ, ದಿಯಾ ಸಿನಿಮಾಗೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಥಿಯೇಟರ್ ರಿಲೀಸ್ ಆದಾಗ ಏನು ಆಗಿಲ್ಲಲ್ಲ ಅನ್ನೋ ಬೇಜಾರಿತ್ತು, ಅಂದ್ರೆ ತುಂಬಾ ಬೇಜಾರಿತ್ತು, ನನಗೂ ಇತ್ತು, ಎಲ್ಲರಿಗೂ ಇತ್ತು. ಬಿಕಾಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿತ್ತು ಆ ಸಿನಿಮಾಗೋಸ್ಕರ, ತುಂಬಾ ಅನ್ಕೊಂಡಷ್ಟು ಮಟ್ಟಿಗೆ ರೀಚ್ ಆಗಿಲ್ಲ, ನೋಡಿದವ್ರು ಇಷ್ಟ ಆಗಿತ್ತು, ಬಟ್ ತೀರಾ ಏನು ಅಂತ ಸಕ್ಸಸ್ ಥಿಯೇಟರ್ ಅಲ್ಲಿ ಸಿಕ್ಕಿಲ್ಲ. ನನಗೆ ಅನ್ಸು, ಅಯ್ಯೋ ಪಾಪ ಇಷ್ಟೆಲ್ಲ ನಾವು ಕಷ್ಟಪಟ್ವಿ, ಇಷ್ಟೇನಾ ಅನ್ನೋ ಲೆವೆಲ್ಗೆ ಆಗಿತ್ತು. ಮಾರ್ಚ್ 20 OTT ಬಂದಿರೋದು. OTT ಬಂದಿರೋ ವಿಷಯ ನನಗೆ ಗೊತ್ತಿಲ್ಲ, ಅಮೆಝಾನ್ ಅಲ್ಲಿ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ, ನನ್ನ ತಲೆಯಲ್ಲೂ ಇಲ್ಲ, ನಾನು ಯಾವ್ದೋ ಬೇರೆ ಇದ್ರಲ್ಲಿದ್ದೆ. 23ರಿಂದ ಏನೋ ಲಾಕ್ಡೌನ್ ಆಗುತ್ತೆ, 3 days ಮುಂಚೆ ಬರುತ್ತೆ. 21 ರಿಲೀಸ್. 22ನೇ ತಾರೀಕಿಂದ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ವಿಚಿತ್ರ ಆಡ್ತಾ ಇದೆ. ಏನಿದು ಹಿಂಗಾಗ್ತದೆ ಅಂತ ನಾನ್ ನೋಡ್ತಾ ಇದೀನಿ. ಅಂದ್ರೆ ಮೆಸೇಜ್ ಮೇಲೆ ಮೆಸೇಜ್, ಇಷ್ಟು ಮೆಸೇಜ್ಗಳು, ಆಮೇಲೆ ಟ್ಯಾಗ್ ಮಾಡಿ ಪುಟಾನ್ ಗಟ್ಲೆ ಬರಿತಾ ಇದ್ರು ಅವರು ಸಿನಿಮಾ ಬಗ್ಗೆ. ನಾನಿದ್ ಯಾರು ಬರೀತಾರೆ, ನಮ್ ಸಿನಿಮಾದವ್ರೇನ ಫ್ರೆಂಡ್ಸ್ ಯಾರಾದ್ರು ಅಥವಾ ಡೈರೆಕ್ಟರ್ ಫ್ರೆಂಡ್? ಅವ್ರು ನೋಡಿದಾಗ ಅವ್ರನ್ನ ಸಂಬಂಧನೇ ಇಲ್ಲ, ಯಾರ್ಯಾರೋ ಬೇರೆ ಭಾಷೆಯವರು, ಅವರು ಇವ್ರು ಎಲ್ರು ಬರಿತಾ ಇದಾರೆ, ಟ್ಯಾಗ್ ಮಾಡ್ತಾ ಇದಾರೆ, ರಿವ್ಯೂಸ್ಗಳು ಬರ್ತಾ ಇದೆ. ನನಗ್ ಶಾಕ್. ಆಮೇಲೆ ಗೊತ್ತಾಗಿತ್ತು ಪ್ರೈಮ್ ಅಲ್ಲಿ ಬಂದಿದೆ ಅಂತ. ಲಾಕ್ ಡೌನ್ ಆಯ್ತು, ಜನರಿಗೂ ಎಲ್ರು ಮನೇಲೇ ಇದಾರೆ. ಒಂಥರ ಫಸ್ಟ್ ಲಾಕ್ ಡೌನ್ ಒಂಥರ ನಮಗೆ ಕ್ಲೂಲೆಸ್ ಎಲ್ರಿಗೂ ಅಲ್ವಾ. ಅಂದ್ರೆ ಲಾಕ್ ಡೌನ್ ಅನ್ನ ಗೊತ್ತೇ ಇಲ್ವಲ್ಲ, ವಿಷಯನೇ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ. ಫುಲ್ ಪ್ರಪಂಚನೇ ಬಂದಂತೆ, ಆಚೆ ಹೋಗಂಗಿಲ್ವಂತೆ, ಮನೆ ಒಳಗೆ. ನಮ್ಮ ಜನರೇಷನ್ ಗೆ ಒಂಥರ ತೀರಾ ಡಿಫ್ರೆಂಟ್ ಗೊತ್ತಿಲ್ಲ, ಇನ್ನದ್ ಆಗೋದೇ ಬೇಡ, ಅದ್ ಬೇರೆ ವಿಷಯ. ಬಟ್ ಆ ರೀತಿ ಮನೇಲಿ ಇದ್ದಾಗ ನಮ್ಮ ದಿಯಾ ಮತ್ತೆ ಲವ್ ಮಾಕ್ಟೈಲ್ ಒಂಥರ ವೈರಲ್ ಇದಿರ್ತಾರ, ಒಂಥರ ತೀರಾ ಮ್ಯಾಜಿಕಲ್ ಮೂಮೆಂಟ್ಸ್ ನಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ, ನಿರ್ದೇಶಕರ ಲೈಫಲ್ಲಿ, ಮತ್ತೆ ಖುಷಿ ದೀಕ್ಷಿತ್ ಲೈಫಲ್ಲಿ, ನಿರ್ಮಾಪಕರ ಲೈಫಲ್ಲಿ. ಸೇಯಿಂಗ್ ನಾವು ಅಷ್ಟು ಕಷ್ಟಪಟ್ಟಿರೋದಕ್ಕೆ, 6 ವರ್ಷ ಕಷ್ಟಪಟ್ಟಿರೋದಕ್ಕೆ ರೀಚ್ ಆಯ್ತಲ್ಲ ಎಲ್ರಿಗೂ, ಎಲ್ರು ನೋಡಿದ್ರು, ಎಲ್ರು ಇಷ್ಟಪಟ್ರು, ಅಂಡ್ ಅಷ್ಟು ಜನರಿಗೆ ಮುಟ್ತು, ಮನ್ಸಿಗೆ ಮುಟ್ತು ಸಿನಿಮಾ ಅನ್ನೋದು. ಅದು ಮೋಸ್ಟ್ಲಿ ಬರೀ ಥಿಯೇಟರ್ ಅಂತ ಇದ್ರೆ ಅದು ಎಷ್ಟು ಜನಕ್ಕೆ ತಲುಪ್ತಿತ್ತು ಗೊತ್ತಿಲ್ಲ. ಹೌದು, OTT ಬಂದು ಎಲ್ಲರೂ ಫ್ರೀ ಇದ್ದ ಕಾರಣ. ಅಂಡ್ ಸ್ಪೆಷಲಿ ಇನ್ನೊಂದು ನನ್ಗೆ ಅನ್ಸಿದ್ದು ಏನಂದ್ರೆ, ನಮ್ ಸಿನಿಮಾದಲ್ಲಿ ಯಾರು ಸ್ಟಾರ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಹೊಸಬ್ರು ಎಲ್ಲ. ಬಟ್ ಅದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಬಂದ್ರೆ ಅಥವಾ ಒಳ್ಳೆ ಸಿನಿಮಾ ಬಂದ್ರೆ ಜನರು ಅವ್ರ ಸಿನಿಮಾ ಅನ್ನೋ ತರ ಪ್ರಮೋಟ್ ಮಾಡಿದ್ರು. ದಟ್ ಈಸ್ ಒನ್ ಲೈವ್ ಎಕ್ಸಾಂಪಲ್. ಈಗ ನಮ್ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಈಗ ಲವ್ ಮಾಕ್ಟೈಲು ಅಷ್ಟೇ. ಸಿನಿಮಾ ಚೆನ್ನಾಗಿದಾಗ ದಿಯಾ, ಲವ್ ಮಾಕ್ಟೈಲ್ 2 ಸಿನಿಮಾಗಳು ನಮ್ಮ ಕನ್ನಡ ಪ್ರೇಕ್ಷಕರ ಮನೇಲಿ ಕೂತವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಅದು ಪದೇ ಪದೇ ನೋಡ್ತಾ ಇದ್ರು. ಅಂಡ್ ಅದ್ರಲ್ಲೇ ಗೊತ್ತಾಗುತ್ತೆ, ಸೇಯಿಂಗ್ ಅಲ್ಲಿ ಯಾವ ಫ್ಯಾಕ್ಟರ್ಸು ಇಲ್ಲ, ಯಾವ ಭೇದ ಭಾವನೂ ಇಲ್ಲ, ಏನೂ ಇಲ್ಲ. ಸಿನಿಮಾ ಚೆನ್ನಾಗಿದ್ಯಾ, ಖಂಡಿತವಾಗ್ಲೂ ಆಡಿಯನ್ಸ್. ಬಟ್ ಎರಡರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಹೇಳ್ತೀನಿ ನಾನು, ನೀವು ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ದಿಯಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಸತ್ತೋಗ್ತಾರೆ, ಲವ್ ಮಾಕ್ಟೈಲ್ ಹೀರೋಯಿನ್ ಸತ್ತೋಗ್ತಾರೆ. ಸೊ ಆ ಎಮೋಷನ್ ಇಂದ ಏನಾದ್ರು ವರ್ಕೌಟ್ ಆಗಿರ್ಬೋದಾ? ಆಬ್ವಿಯಸ್ಲಿ ಹೌದು. ಅಂದ್ರೆ ಲಾಸ್ಟಿಗೆ ಅದು ಇಂಟೆನ್ಷನಲ್ಲೇ, ಲಾಸ್ಟಿಗೆ ನನ್ನ ಕ್ಯಾರೆಕ್ಟರ್ ಸಾಯೋದು ಆಡಿಯನ್ಸ್ಗೆ ಒಂದು ಹ್ಯಾಂಗ್ ಓವರ್ ಕೊಡೋದಕ್ಕೆ. ಸಾಯ್ಬಾರ್ದಿತ್ತು, ಅಯ್ಯೋಯ್ಯೋ ಸಾಯ್ಬಾರ್ದಿತ್ತು ಅನ್ನೋ ಒಂದು ಫೀಲ್ ಬರುತ್ತಲ್ಲ. ಅಂಡ್ ನೋಡಿದವ್ರು ಎಲ್ರು ಕೂಡ ಒಂದು ಗುಂಗಲ್ ಇರ್ತಾರೆ, 1 ವಾರ 2 ವಾರ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಅಂಡ್ ಅದೊಂದು ಒಳ್ಳೆ ಫ್ಯಾಕ್ಟರ್, ನನ್ನ ಕ್ಯಾರೆಕ್ಟರ್ಗೂ ಅದೊಂದು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಜನರು ನೋಡಿದವರೆಲ್ಲ ಸಗದ ವರ್ಕೌಟ್ ಆಗಿದೆ ಈ ಕ್ಯಾರೆಕ್ಟರ್ ಅಂತ. ಅಂಡ್ ಲಾಕ್ ಡೌನ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್, ಸಡನ್ ಆಗಿ ನೀವು ಹೇಳ್ದಂಗೆ ಅಷ್ಟೊಂದು ಮೆಸೇಜ್ಗಳು, ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ. What was your mindset? ಅದೇ ನೀವು ಯು ಆರ್ ನಾಟ್ ಪ್ರಿಪೇರ್ಡ್ ಟು ದಟ್. ಇಲ್ಲ, ಫೆಬ್ರವರಿ ಸಿನಿಮಾ ರಿಲೀಸ್ ಆಗುತ್ತೆ, ಮಾರ್ಚ್ OTT ಬರೋ ತನಕ ನಿಮ್ಗೆ ಆಲ್ಮೋಸ್ಟ್ ಈ ಸಿನಿಮಾ ಹೋಯ್ತು. ಓಕೆ, ನೆಕ್ಸ್ಟ್ ಏನೋ ಮಾಡ್ಬೇಕು, ಇನ್ಯಾವ ಆಪರ್ಚುನಿಟಿ ಇದೆ, ಇನ್ನೇನ್ ಪ್ರೂವ್ ಮಾಡ್ಬೇಕು, ಇನ್ನೆಷ್ಟು ಕಷ್ಟಪಡಬೇಕು. ನೆಕ್ಸ್ಟ್ ಬಗ್ಗೆ ನಾನು ಥಿಂಕೇ ಮಾಡ್ತಿರ್ಲಿಲ್ಲ, ನಂಗೆ ಏನು ಅಂತ ಬ್ಲಾಂಕ್ ಆಗಿದ್ದೆ. ಓಕೆ, ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್, ಇದಕ್ಕೆ ಪ್ರಿಪೇರೇ ಆಗಿರ್ಲಿಲ್ಲ. ಹೌ ವಾಸ್ ಯುವರ್ ಮೈಂಡ್ ಸೆಟ್ ಆ ಟೈಮ್? ಮೈಂಡ್ ಸೆಟ್ ನನಗೆ ಅದು ಪ್ರಾಸೆಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಒಂದೆಲ್ಲೋ ಇದೇ ಥಿಯೇಟರ್ ಆಗಿದ್ರೆ ಏನ್ ದಿನ ಹೊರಗಡೆ ಜನ ಸಿಗೋರು, ಫೋಟೋ ತಗೊಳ್ಳೋರು, ಮೀಟಿಂಗ್, ಸೆಲೆಬ್ರೇಷನ್ ಮಿಸ್ ಮಾಡ್ತೀವಿ. ಖಂಡಿತವಾಗ್ಲೂ ಅದು ಮಿಸ್ ಮಾಡ್ತೀವಿ. ಥಿಯೇಟ್ರಿಕಲ್ ಸಕ್ಸಸ್ ಒಂದು ಬೇರೆ ಮ್ಯಾಜಿಕ್, ಅದು ಖಂಡಿತವಾಗ್ಲೂ ಮಿಸ್ ಮಾಡ್ತೀವಿ. ನಾವೆಲ್ಲ ಕಂಪ್ಲೀಟ್ ತಂಡ ಅದನ್ನ ಮಿಸ್ ಮಾಡ್ತೀವಿ. ಬಟ್ ಇಲ್ಲಿ ಅಟ್ಲೀಸ್ಟ್ ಫೋನ್ ಇರ್ತಿತ್ತು ನಿಮ್ಗೆ, ಅವ್ರು ಇವ್ರು ಎಲ್ಲ ಫೋನ್ ಮಾಡೋರು, ಮೂವಿ ನೋಡಿದೆ, ಸಾಕಾದಾಗ ಮಾಡಿದ್ಯಾ, ಹಂಗೆ ಹಿಂಗೆ, ಖುಷಿ, ಒಂಥರ ತೀರಾ ಖುಷಿ. ಅಂಡ್ ನನಗೆ ಒಂದ್ ಸ್ವಲ್ಪ ತುಂಬಾ ಲಕ್ಕಿ ಅಂತ ಅನ್ಸು ನನಗೆ. ಓಕೆ, ತುಂಬಾ ಲಕ್ ಅಂತ. ಯಾಕೆ ಅಂತ ಹೇಳಿದ್ರೆ, ನಿರ್ದೇಶಕರು ಸಿಲೆಕ್ಟ್ ಮಾಡಿರುವಂತದ್ದು ನನ್ನನ್ನು. ಅಂಡ್ ನನಗೆ ಹೇಳ್ಕೊಟ್ರದವ್ರು, ನಾನು ಏನೆಲ್ಲ ಆಕ್ಟ್ ಮಾಡಿದೀನೋ
ಪ್ರತಿ ಒಂದು ವಾಸ್ ಕೊರಿಯೋಗ್ರಾಫ್ಡ್ ಬೈ ಹಿಮ್. ಹ್ಮ್ ಹ್ಮ್ ಈಗ ದಿಯಾದಲ್ಲಿ ಮಾಡಿರುವಂತ ಏನೆಲ್ಲ ಆಕ್ಟ್ ಮಾಡಿದೀನಿ ಅದ್ರಲ್ಲಿ ನನ್ನ ಇನ್ಪುಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ನನ್ನ ಬಾಡಿ ನನ್ನ ಫೇಸ್ ನಾನು ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಪ್ರಾಪರ್ ಆಗಿ ನಿರ್ದೇಶಕರು ನನಗೆ ಟೀಚ್ ಮಾಡಿರುವಂಥದ್ದು. ಓಕೆ. ಸೊ ಆ ವಿಷಯದಲ್ಲಿ ನನ್ನ ಹಾಡೋರ್ಗಿಂತ ಜಾಸ್ತಿ ನಾನು ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ ಸಿಕ್ತಲ್ಲ, ಸಿನಿಮಾ ಸಿಕ್ತು, ಎಲ್ಲೋ ಇದ್ದವ್ ನಾನು, ನಂಗೆ ಈ ಸಿನಿಮಾ ಸಿಕ್ತು, ನನ್ನ ಥ್ರೂ ಅವ್ರು ಮಾಡಿಸಿದ್ರು. ಸೊ ಹೋಲ್ ಅಂಡ್ ಸೋಲ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಬಟ್ ಆ ಲೆವೆಲ್ ಆಫ್ ಅಪ್ರಿಸಿಯೇಷನ್ ಬಂತಲ್ಲ, ಅಂದ್ರೆ ಸಖತ್ ಆಕ್ಟರ್ ಗುರು, ನೀನು ಒಳ್ಳೆ ಆಕ್ಟರ್, ಹಂಗೆ ಹಿಂಗೆ ಅದು ಇದು ಅಂತ ನನಗೆ ಒಂಥರ ಪ್ರಾಸೆಸ್ ಮಾಡಕ್ಕೆ, ಅಂದ್ರೆ ನಾನು ಬೇರೆ ಆಕ್ಟರ್ಸ್ ಗಳನ್ನ ನೋಡ್ತಾ ಇದ್ದೆ, ನಾವು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ವಿ ಆಕ್ಟಿಂಗ್. ಸೊ ಅದೇ ತರ ಅಪ್ರಿಸಿಯೇಷನ್ ನನಗೆ ಬಂದಾಗ ನಾನು ಪ್ರಾಸೆಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಓಕೆ. ಬಟ್ ಫ್ಯಾಕ್ಟ್ ಇದು. ಹೌದೌದು, ಅವ್ರಿಗೆ ಏನ್ ಅನಿಸ್ತು ಅದನ್ನ ಅವ್ರು ಹೇಳ್ತಾ ಇದ್ರು. ಹೌದು. ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಇಟ್ ವಾಸ್ ನಥಿಂಗ್ ಬಟ್ ಅಶೋಕ್ ಸರ್. ಅಂದ್ರೆ ಎಲ್ಲಾನು 200% ಅವ್ರಿಗೆ, ನಿರ್ಮಾಪಕರಿಗೆ ಆಬ್ವಿಯಸ್ಲಿ ಈ ಕಂಟೆಂಟ್ ಗೆ ದುಡ್ಡು ಹಾಕಿರೋದಕ್ಕೆ. ಬಟ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ರಿಯೇಟ್ ಮಾಡಿದ್ರೆ ಅವರು ಅಂತ ನಾನು ಹೇಳ್ತೀನಿ, ಅದ್ರಲ್ಲಿ ಎರಡು ಮಾತಿಲ್ಲ. ಬೀಟ್ ಪ್ಲಸ್ ಕರ್ನಾಟಕ.